ನಮಸ್ಕಾರ, ಸ್ವಾಗತ, ಸುಸ್ವಾಗತ. ಗುಡ್, ಹ್ಯಾಪಿ ಆ್ಯಂಡ್ ವಂಡರ್ಫುಲ್ ಮಾರ್ನಿಂಗ್. ಈ ದಿನ ನಾನು ನಿಮ್ಮೊಂದಿಗೆ ಒಂದು ವಿಷಯವನ್ನು ಹಂಚಿಕೊಳ್ಳಲು ಇಷ್ಟಪಡ್ತೀನಿ. ಏನಪ್ಪ ಅದು ಅಂದರೆ, ನಮ್ಮ ದೌರ್ಬಲ್ಯ, ವೀಕ್ನೆಸ್ನ ನಾವು ಸ್ಟ್ರೆಂತ್ ಆಗಿ ಕನ್ವರ್ಟ್ ಮಾಡ್ಕೋಬಹುದು ಅಂತ. ಓಕೆ, ಅದಕ್ಕೆ ಒಂದು ಏನು ಹೇಳ್ತಾರೆ ಅಂದರೆ, ಇನ್ ದ ರೈಟ್ ಸಿಚುಯೇಷನ್ಸ್ ವೀಕ್ನೆಸಸ್ ಬಿಕಮ್ಸ್ ಯುವರ್ ಸ್ಟ್ರೆಂತ್ಸ್ ಅಂತ. ಒಂದು ಊರಲ್ಲಿ ಒಬ್ಬ ಯುವಕ ತರುಣ ದಷ್ಟಪುಷ್ಟವಾಗಿರ್ತಾನೆ. ಅವನು ರಸ್ಲಿಂಗ್, ಕುಸ್ತಿ ಕಲಿಬೇಕು ಅಂತ ಆಸೆ. ಅವನು ಊರಲ್ಲಿ ವಿಚಾರಿಸಿದಾಗ ಅಲ್ಲಿ ಊರಲ್ಲಿ ಹಿರಿಯರು ಹೇಳ್ತಾರೆ, ಪಕ್ಕದೂರಲ್ಲಿ ಒಬ್ಬರು ಕುಸ್ತಿ ಹೇಳ್ಕೊಡ್ತಾರೆ, ನೀನು ಅವ್ರನ್ನ ಹೋಗಿ ವಿಚಾರಿಸಪ್ಪ, ಅವ್ರು ನಿನ್ಗೆ ಹೇಳ್ಕೊಡ್ಬೋದು ಅಂತ. ಸರಿ, ಇವನು ಯುವಕ ಪಕ್ಕದೂರ್ಗೆ ಹೋಗ್ತಾನೆ. ಅಲ್ಲಿ ಕಲಿಸ್ಕೊಡ್ತಾರಲ್ಲ ಕುಸ್ತಿ, ರಸ್ಲಿಂಗ್, ಅವ್ರನ್ನ ಭೇಟಿ ಆಗ್ತಾನೆ, ಗುರುಗಳನ್ನ. ಅವರು ಇವ್ರನ್ನ ನೋಡ್ತಾರೆ. ನೋಡ್ಬಿಟ್ಟು, ಆಯ್ತಪ್ಪ, ನಾನು ನಿಮಗೆ ಹೇಳ್ಕೊಡ್ತೀನಿ, ಆದರೆ ನೀನು 30 ದಿನ ಬಿಟ್ಟು ಬಾ ಅಂತ. ಸರಿ, ಯುವಕ ಸಂತೋಷವಾಗಿ ಊರಿಗೆ ವಾಪಸ್ ಮರಳ್ತಾನೆ. ಸಂತೋಷವಾಗಿರ್ತಾನೆ, ಪರವಾಗಿಲ್ಲ, ನನಗೆ ಗುರುಗಳು ಹೇಳ್ಕೊಡ್ತೀನಿ ಅಂತ ಒಪ್ಕೊಂಡಿದ್ದಾರೆ ಅಂತ. ಈ 30 ದಿನದಲ್ಲಿ ದುರದೃಷ್ಟವತ್ ನಮ್ಮ ಯುವಕ ಅವನಿಗೊಂದು ಅಪಘಾತವಾಗುತ್ತೆ, ಆಕ್ಸಿಡೆಂಟ್. ಅದರಲ್ಲಿ ಅವನು ತನ್ನ ಎಡಗೈ ಕಳ್ಕೊಂಡ್ಬಿಡ್ತಾನೆ. ಇವನಿಗೆ ತುಂಬ ಬೇಜಾರಾಗುತ್ತೆ. ಏನಪ್ಪ, ನಾನು ಕುಸ್ತಿ ಕಲಿಬೇಕು ಅಂದ್ಕೊಂಡಿದ್ದೆ, ಇದೇ ಸಮಯದಲ್ಲಿ ಗುರುಗಳು ಕೂಡ ಒಪ್ಕೊಂಡಿದ್ರು ಕಲಿಸ್ತೀನಿ ಅಂತ, ಆದರೆ ಈ ರೀತಿ ಆಗೋಯ್ತಲ್ಲ, ನಂದು ಎಡಗೈ ಹೋಗ್ಬಿಡ್ತಲ್ಲ ಅಂತ. ಆದರೂ ಇವನು ಪಟ್ಟು ಬಿಡಲ್ಲ. ಗುರುಗಳು ಹೇಳಿದ್ದಾರೆ 30 ದಿನ ಆದಮೇಲೆ ಬಾ ಅಂತ. ಸರಿ, 30 ದಿನ ಆದಮೇಲೆ ಪಕ್ಕದವ್ರಿಗೆ ಗುರುಗಳ ಹತ್ರ ಹೋಗ್ತಾನೆ. ಅವ್ರು ಇವನ್ನೇ ದಿಟ್ಟಿಸಿ ನೋಡ್ತಾರೆ. ನೋಡ್ಬಿಟ್ಟು, ಆಯ್ತಪ್ಪ, ನಾನು ನಿಂಗೆ ಹೇಳ್ಕೊಡ್ತೀನಿ. ಇವನು ಎಡಗೈ ಇಲ್ಲ, ಅದ್ರ ಬಗ್ಗೆ ಅವ್ರು ಏನೂ ಮಾತೇ ಆಡಲ್ಲ. ಆಯ್ತು, ಹೇಳ್ಕೊಡ್ತೀನಿ ಅಂತಾರೆ. ಸರಿ, ಆವತ್ತಿಂದ ಅವನಿಗೆ ಟ್ರೈನಿಂಗ್ ಶುರುವಾಗುತ್ತೆ. ಅವನಿಗೆ ಒಂದೇ ಒಂದು ಪಟ್ಟಿ ಹೇಳ್ಕೊಡ್ತಾ ಇರ್ತಾರೆ. ಅವನು ದಿನ ಅದನ್ನೇ ಪ್ರಾಕ್ಟೀಸ್ ಮಾಡಬೇಕು. ಅವನಿಗೆ ಏನಪ್ಪ ಇದು, ಬರೀ ಒಂದೇ ಪಟ್ಟಿ ಹೇಳ್ಕೊಡ್ತಾ ಇದ್ದಾರೆ, ನಾನು ರೆಸ್ಲಿಂಗ್ ಕಲಿಬೇಕು ಅಂತ ಬಂದೆ ಅಂತ. ಬಟ್ ಕೇಳಕ್ಕೆ ಭಯ ಗುರುಗಳನ್ನ, ಏನು ಗುರುಗಳೇ ಬರೀ ಒಂದೇ ಹೇಳ್ಕೊಡ್ತಾ ಇದ್ದೀರಾ ಅಂತ. ಸರಿ, ಇದು 3-4 ತಿಂಗಳಾಗುತ್ತೆ. ಆಗ ಗುರುಗಳು ಇವ್ರನ್ನ ಒಂದಿನ ಕರೆದು, ನೋಡಪ್ಪ, ಪಕ್ಕದೂರಲ್ಲಿ ಒಂದು ರೆಸ್ಲಿಂಗ್ ಕಾಂಪಿಟೇಷನ್, ಕುಸ್ತಿ ಪಂದ್ಯಾವಳಿ ಇದೆ, ನೀನು ಅದಕ್ಕೆ ಹೋಗಿ ನಿನ್ನ ಹೆಸರು ಕೊಟ್ಟು ನೀನು ಅದರಲ್ಲಿ ಪಾರ್ಟಿಸಿಪೇಟ್ ಮಾಡು ಅಂತ. ಇವನಿಗೆ ಆಶ್ಚರ್ಯ ಹೋಗುತ್ತೆ. ನಾನು ಕಲ್ತಿರೋದು ಒಂದೇ ಪಟ್ಟು, ಗುರುಗಳು ನೋಡಿದ್ರೆ ನೀನು ಹೋಗಿ ಅಲ್ಲಿ ಪಾರ್ಟಿಸಿಪೇಟ್ ಮಾಡುವಂತ ಇದ್ದಾರೆ, ಹೋಗಿ ಪಾರ್ಟಿಸಿಪೇಟ್ ಮಾಡುವಂತಿದ್ದಾರೆ. ಸರಿ, ಹೋಗ್ತಾನೆ, ಇವನು ಹೆಸರು ಕೊಡ್ತಾನೆ. ಸರಿ, ಇದು ಪಂದ್ಯ ಶುರುವಾದಾಗ 1ನೇ ರೌಂಡು, 2ನೇ ರೌಂಡು, 3-4 ಜನ ಎದುರಾಳಿಗಳನ್ನ ಇವನು ಅವ್ರನ್ನ ಸೋಲಿಸ್ಬಿಡ್ತಾನೆ. ಇವನು ಫೈನಲ್ಸ್ಗೆ ಬರ್ತಾನೆ. ಫೈನಲ್ಸ್ಗೆ ಬಂದಾಗ ಕೂಡ ಇವನ ಎದುರಾಳಿನ ಲೀಲಾಜಾಲವಾಗಿ ಸೋಲಿಸ್ಬಿಡ್ತಾನೆ. ಇವನು ಆಶ್ಚರ್ಯ ಆಗುತ್ತೆ, ನಾನು ಕಲ್ತಿರೋದು ಒಂದೇ ಪಟ್ಟು, ಹೇಗಪ್ಪ ನಾನು ಇವ್ರನ್ನೆಲ್ಲ ಸೋಲಿಸ್ದೆ ಅಂತ. ಸರಿ, ಇವನಿಗೆ ಅಲ್ಲಿ ಬಹುಮಾನ ಕೊಡ್ತಾರೆ, ಪುರಸ್ಕರಿಸಿ ಬೀಳ್ಕೊಡ್ತಾರೆ. ಇವನು ಗೆದ್ದಿರೋ ಕಪ್ಪು ಇದೆಲ್ಲ ತಗೊಂಡು ಊರಿಗೆ ಬರ್ತಾನೆ. ಊರಿಗೆ ಬಂದ್ಬಿಟ್ಟು ಗುರುಗಳ ಹತ್ರ ಹೋಗ್ತಾನೆ. ಅವ್ರಿಗೆ ನಮಸ್ಕಾರ ಮಾಡಿಬಿಟ್ಟು, ಗುರುಗಳೇ, ನಾನು ನೀವು ಹೇಳ್ದಂಗೆ ಪಾರ್ಟಿಸಿಪೇಟ್ ಮಾಡಿದೆ, ನಾನು ಎಲ್ಲ ಎದುರುಗಾಳಿಗಳನ್ನ ಸೋಲಿಸಿ ಮೊದಲನೇ ಬಂದಿದ್ದೀನಿ ಅಂತ. ಗುರುಗಳು ತುಂಬ ಸಂತೋಷಪ್ಪ ಅಂತ ಅವನಿಗೆ ಹೇಳ್ತಾರೆ. ಇವನು ಗುರುಗಳನ್ನೇ ದಿಟ್ಟಿಸಿ ನೋಡ್ತಾನೆ. ಗುರುಗಳು ಇವನ್ನೇ ನೋಡ್ತಾರೆ. ಗುರುಗಳೇ, ಸರಿ, ಧೈರ್ಯ ಮಾಡಿ ಕೇಳ್ಬಿಡೋಣ ಅಂದ್ಬಿಟ್ಟು, ಗುರುಗಳೇ, ನನಗೆ ಒಂದು ಡೌಟ್, ಒಂದು ಸಂದೇಹ ಇದೆ, ಅದನ್ನ ನೀವು ನಿವಾರಿಸ್ಬೇಕು ಅಂತ. ಗುರುಗಳನ್ನ ಹಾಕ್ಕೊಂಡು, ಆಯಿತು, ಏನು ಹೇಳಪ್ಪ ಅಂತಾರೆ. ಇವನು ಏನು ಹೇಳ್ತಾನೆ ಅಂದರೆ, ಗುರುಗಳೇ, ನನಗೆ ನೀವು ಕಲಿಸಿದ್ದು ಒಂದೇ ಪಟ್ಟು,
ಬಟ್ ನಾನು ಹೇಗೆ ಈ ಒಂದೇ ಪಟ್ಟಲ್ಲಿ ಎಲ್ಲರನ್ನು ಸುಲಭವಾಗಿ ಸೋಲಿಸಿದೆ ಅಂತ. ಗುರುಗಳು ನಕ್ಕೊಂಡು ಹೇಳ್ತಾರೆ, ನೋಡಪ್ಪ, ನಿನ್ನ ಗೆಲ್ಲಬೇಕು ಅಂದರೆ ಅವರು ನಿನ್ನ ಜೊತೆ ಕುಸ್ತಿ ಮಾಡುವಾಗ ನಿನ್ನ ಎಡಗೈನ ಹಿಡ್ಕೊಂಡೇ ನಿನ್ನ ಕೆಳಗಡೆ ಬೆಳೆಸ್ಬೇಕು. ಆದರೆ ನಿನಗೆ ಎಡಗೈಯೇ ಇಲ್ವಲ್ಲಪ್ಪ. ನೋಡಿ, ಎಡಗೈ ಇಲ್ಲ ಅನ್ನೋದು ಒಂದು ಕೊರಗು. ಬಟ್ ಎಡಗೈ ಇಲ್ಲದೆ ಇವನು ಕಲ್ತಿರೋ ಪಟ್ಟಲ್ಲಿ ಎದುರಾಳಿಗಳನ್ನ ಲೀಲಾಜಾಲವಾಗಿ ಸೋಲಿಸ್ತಾನೆ. ಹೌದಾ? ಅದೇ ರೀತಿ ನಿಮಗೆಲ್ಲ ಗೊತ್ತಿರ್ಬೋದು, ಕೆಲವರಿಗೆ ಎಂಟರ್ ದಿ ಡ್ರ್ಯಾಗನ್ ಅಂತ ಒಂದು ಸಿನಿಮಾ ಬಂದಿತ್ತು. ಮಾರ್ಷಿಯಲ್ ಆರ್ಟ್ಸ್, ಈ ಜಪನೀಸ್, ಅದ್ರ ಬಗ್ಗೆ. ಅದರ ನಾಯಕ ನಟ ಇವನು ಬ್ರೂಸ್ ಲೀ ಅಂತ. ಅವನು ಯಾರೋ ಇಂಟರ್ವ್ಯೂ ಮಾಡ್ತಾರೆ, ನೀವು ಇಷ್ಟು ಚೆನ್ನಾಗಿ ಎಲ್ಲ ಕಲ್ತಿದ್ದೀರಾ, ನಿಮಗೂ ಯಾರ ಜೊತೆ ಆದರೂ ಪಂದ್ಯದಲ್ಲಿ ಕಾಂಪಿಟೇಷನ್ ಪಾರ್ಟೀಸ್ ಮಾಡುವಾಗ ಎದುರಾಳಿನ ಕಂಡ್ರೆ ನಿಮಗೂ ಭಯ ಇದೆಯಾ, ಯಾರನ್ನಾದ್ರೂ ಕಂಡ್ರೆ ಅಂತ. ಅವನು ನಕ್ಕೊಂಡು ಹೇಳ್ತಾನೆ, ನನಗೆ 100, 200, 1000 ಪಟ್ಟು ಕಲ್ತಿರ್ತಾರಲ್ಲ ಅಂಥ ಎದುರಾಳಿಗಳನ್ನ ಕಂಡ್ರೆ ನನಗೆ ಭಯ ಇಲ್ಲ. ಆದರೆ ಯಾವುದೇ 1 ಇಲ್ಲ 2 ಪಟ್ಟು ಕಲ್ತಿರ್ತಾರೆ, ಅದನ್ನೇ ಪ್ರಾಕ್ಟೀಸ್ ಮಾಡ್ತಾರಲ್ಲ, ಅವ್ರನ್ನ ಕಂಡ್ರೆ ಮಾತ್ರ ನನಗೆ ಭಯ ಅಂತ ಹೇಳ್ತಾನೆ. ಓಕೆ, ಈಗ ಅದೇ ರೀತಿ ಟೆನ್ನಿಸ್ ಅಲ್ಲಿ ಸ್ಟೆಫಿ ಗ್ರಾಫ್ ಅಂತ ಒಬ್ಬರು ಜರ್ಮನ್ ಲೇಡಿ ಟೆನ್ನಿಸ್ ಪ್ಲೇಯರ್ ಇದ್ದರು. ಅವರು ನೋಡೋದಕ್ಕೆ ತುಂಬ ಆಕರ್ಷವಾಗಿರ್ತಿದ್ರು. ಅವ್ರ ಆಟ ಕೂಡ ತುಂಬ ಚೆನ್ನಾಗಿರ್ತಾ ಇತ್ತು. ಅವರು ಫಸ್ಟ್ ವುಮೆನ್ ಟು ವಿನ್ ದಿ ಗ್ರ್ಯಾಂಡ್ ಸ್ಲ್ಯಾಮ್ಸ್ ಅಂತ, ಅಂದರೆ ಒಂದು ವರ್ಷದಲ್ಲಿ ಎಷ್ಟೋ ಮ್ಯಾಚ್ ಗೆದ್ದರೆ ಅದು ಗ್ರ್ಯಾಂಡ್ ಸ್ಲ್ಯಾಮ್ ಅಂತ ಹೇಳ್ತಾರೆ. ಆ ಡೀಟೇಲ್ ನಮಗೆ ಬೇಡ. ಇವರು 1000ಕ್ಕಿಂತ ಜಾಸ್ತಿ ಮ್ಯಾಚಸ್ ಆಡಿದ್ದಾರೆ. ಅದರಲ್ಲಿ ಇವ್ರದ್ದು ವಿನ್ನಿಂಗ್ ಪರ್ಸೆಂಟೇಜ್ ಅಂದರೆ ಮೋರ್ ದೆನ್ 90%. ಬಟ್ ಇವ್ರಿಗೂ ಸಹ ಒಂದು ವೀಕ್ನೆಸ್ ಇತ್ತು. ಓಕೆ, ಇವರು ಗ್ರೌಂಡಲ್ಲಿ ಸುಲಲಿತವಾಗಿ ಆ ಕಡೆಯಿಂದ ಈ ಕಡೆ ಓಡಾಡೋರು, ಮಿಂಚಿನ ವೇಗ, ಆಮೇಲೆ ಇವರ ಇಮ್ಮಡಿಗಳು ನೆಲನೇ ಟಚ್ ಮಾಡ್ತಾ ಇಲ್ಲ ಅಂತ ಹೇಳೋರು. ಅಂದರೆ ಅದು ಒಂದು ರೀತಿ ನೃತ್ಯದ ರೀತಿ ಭಾಸವಾಗ್ತಾ ಇತ್ತಂತೆ ಜನಗಳಿಗೆ. ಅದಕ್ಕಾಗಿ ಇವ್ರ ಅಭಿಮಾನಿಗಳು ಇವ್ರು ಎಲ್ಲೇ ಆಡಿದ್ರು ಆ ಮ್ಯಾಚ್ ನೋಡೋದಕ್ಕೆ ಹೋಗ್ತಾ ಇದ್ರಂತೆ. ಇವ್ರದ್ದೇನಪ್ಪ ವೀಕ್ನೆಸ್ ಅಂದರೆ ಇವ್ರಿಗೆ ಬ್ಯಾಕ್ ಹ್ಯಾಂಡ್ ಸರಿಯಾಗಿ ಬರ್ತಿರ್ಲಿಲ್ಲ. ಅದೇ ಇವ್ರದ್ದು ವೀಕ್ನೆಸ್ಸು. ಇವರು ಎದುರಾಳಿಗಳು ಏನು ಮಾಡ್ತಾ ಇದ್ರು ಅಂದರೆ ಇವರಿಗೆ ಬಾಲ್ನ ಬ್ಯಾಕ್ ಹ್ಯಾಂಡ್ ಆಡೋ ರೀತಿನೇ ಹೊಡಿತಾ ಇದ್ರು. ಬಟ್ ಇವ್ರೇನು ಮಾಡ್ತಾ ಇದ್ರು ಅಂದರೆ ಆ ಬ್ಯಾಕ್ ಹ್ಯಾಂಡ್ನ ಫ್ರಂಟ್ ಹ್ಯಾಂಡ್ ಕನ್ವರ್ಟ್ ಮಾಡ್ಕೊಳ್ಳೋರು. ಅಂದರೆ ಬಲಗಡೆ ಇದ್ದಾಗ ಎಡಗಡೆ ಬ್ಯಾಕ್ ಹ್ಯಾಂಡಲ್ಲಿ ಆಡೋ ಬಾಲ್ನ ಇವರು ಫುಲ್ ಎಡಗಡೆ ಹೋಗಿ ಅದನ್ನ ಫೋರ್ ಹ್ಯಾಂಡ್ ಆಗಿ ಬದಲಾಯಿಸ್ಕೊಂಡು ಹೊಡಿತಾ ಇದ್ರು. ಆದರೆ ಇವರು ಎಷ್ಟು ವೇಗದಿಂದ ಬಲಗಡೆಯಿಂದ ಎಡಗಡೆಗೆ ಹೋಗ್ತಾ ಇದ್ರು ಅಂದರೆ ಪಾದರಸಕ್ಕಿಂತ ಬೇಗ, ಜಿಂಕೆಗಿಂತ ಬೇಗ. ಯಾಕೆಂದರೆ ಆ ಟೆನ್ನಿಸ್ ಬಾಲ್ ಬರುತ್ತಲ್ಲ, ಅದು 100+ ಇಲ್ಲಿ ಸ್ಪೀಡಲ್ಲಿ ಬಾಲ್ ಬರುತ್ತೆ ಎದುರಾಳಿಯಿಂದ. ಇವರು ಅಷ್ಟು ಬೇಗ ಅಲ್ಲಿ ಹೋಗಿ ಹೊಡಿತಾ ಇದ್ರು. ಸೊ ಇವರು ಅಯ್ಯೋ ನನಗೆ ಬ್ಯಾಕ್ ಹ್ಯಾಂಡ್ ಚೆನ್ನಾಗಿ ಬರಲ್ಲ ಅಂತ ಕೊರಗಲೇ ಇಲ್ಲ. ಅದನ್ನು ಯಾವ ರೀತಿ ಮಾಡ್ಕೋಬೇಕು ಅಂದರೆ ಇವರು ಅದನ್ನ ಕನ್ವರ್ಟ್ ಮಾಡಿಕೊಂಡು ಫ್ರಂಟ್ ಹ್ಯಾಂಡ್ ಕನ್ವರ್ಟ್ ಮಾಡಿಕೊಂಡು ಇವರು ಆಡ್ತಾ ಇದ್ರು. ಸೊ ನೋಡಿ, ನಾವು ಯಾವುದೇ ಮನುಷ್ಯನಿಗೆ ಎಲ್ಲ ಸರಿಯಾಗಿರೋಕ್ಕೆ ಸಾಧ್ಯ ಇಲ್ಲ. ಡೆಫಿನೆಟ್ ಆಗಿ ದೌರ್ಲಭ್ಯಗಳು ಇದ್ದೇ ಇರುತ್ತೆ. ಅದನ್ನು ಯಾವ ರೀತಿ ಸ್ಟ್ರೆಂತ್ ಕನ್ವರ್ಟ್ ಮಾಡ್ಕೊಳ್ಳೋದು ಅಂತ ಅದು ಇಂಪಾರ್ಟೆಂಟು. ಅದಕ್ಕೆ ಏನು ಹೇಳ್ತಾನೆ ಅಂದರೆ, ಇನ್ ದಿ ರೈಟ್ ಸಿಚುಯೇಷನ್ಸ್ ವೀಕ್ನೆಸಸ್ ಆಲ್ಸೋ ಬಿಕಮ್ಸ್ ಸ್ಟ್ರೆಂತ್ಸ್ ಅಂತ. ಓಕೆ, ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅನ್ಕೋತೀನಿ. ಇಷ್ಟವಾಗಿದ್ದ ಪಕ್ಷದಲ್ಲಿ ದಯವಿಟ್ಟು ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಹಾಗೆ ನಿಮ್ಮ ಬಂಧು ಬಳಗದವ್ರ ಜೊತೆ ಶೇರ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋ ಮುಗಿಸ್ತಾ ಇದ್ದೀನಿ. ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು. ನಮಸ್ಕಾರ. ಮತ್ತೊಂದು ವಿಡಿಯೋದಲ್ಲಿ ನಿಮ್ಮನ್ನು ಭೇಟಿಯಾಗಕ್ಕೆ ಇಷ್ಟಪಡ್ತೀನಿ.